Hello students, welcome to Ishwari Taniksha channel. Students, ಈ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಾವು ನೋಡೋಣ. ಸೊ ನಿನ್ನೆ ಅಷ್ಟೇ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡಿದ್ದಾರೆ. ಏನು ಅಂತಂದರೆ CET ರೌಂಡ್ 1 ರಿಸಲ್ಟ್ಸ್ ಒನ್ಲಿ ಆಫ್ಟರ್ ನೀಟ್ ಕೌನ್ಸಿಲಿಂಗ್ ಬಿಗಿನ್ಸ್. ಸೊ ಇನ್ ಡೀಟೇಲ್ ಆಗಿ ನೋಡೋಣ. ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅನೌನ್ಸ್ಡ್ Thursday that results for first round of CET counselling will be announced only after NEET counselling for all India quota MBBS seats begins on August 14th. ಸೊ ಸ್ಟೂಡೆಂಟ್ಸ್ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ KCET ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಆಲ್ರೆಡಿ ಆಪ್ಷನ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅಂದರೆ ಎಂಜಿನಿಯರಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋರು ಆಲ್ರೆಡಿ ಆಪ್ಷನ್ ಎಂಟ್ರಿನ ಮಾಡ್ತಾ ಇರ್ತೀರ. ಸೊ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂತು 14th ಮುಂಚೆನೇ ಕೊಡ್ತಾರೆ. ಸೊ ಆಫ್ಟರ್ 14th ನಿಮಗೆ ಫಸ್ಟ್ ರೌಂಡ್ ರಿಸಲ್ಟು ಫಾರ್ KCET ಅನೌನ್ಸ್ ಮಾಡ್ತಾರೆ. KA expects to complete 2 rounds of KCET counseling by September 15th. ಸೊ ಸೆಪ್ಟೆಂಬರ್ 15th ಒಳಗಡೆ 2 rounds of ಕೌನ್ಸ್ಲಿಂಗನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಫಾರ್ KCET. It has been decided to stick to the initial decision on conducting medical and engineering counseling parallelly. So this is very important. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೀಟ್ ಕೌನ್ಸ್ಲಿಂಗ್ ಇನ್ ಕರ್ನಾಟಕ ಮತ್ತು KCET ಕೌನ್ಸ್ಲಿಂಗ್ ಎರಡೂ ಸೈಮಲ್ಟೇನಿಯಸ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಮೀನಿಂಗ್ ಏನು? ಸೊ ಫಸ್ಟ್ ರೌಂಡ್ ರಿಸಲ್ಟು KCETಗೆ ಯಾವಾಗ ಅನೌನ್ಸ್ ಮಾಡ್ತಾರೋ ಅಟ್ ದ ಸೇಮ್ ಟೈಮ್ ನೀಟ್ಗೂ ರಿಸಲ್ಟು ಅನೌನ್ಸ್ ಮಾಡ್ತೀವಿ ಅಂತ ಅರ್ಥ. ಸೊ ಅಂದರೆ ಆಫ್ಟರ್ August 14th ಎರಡು ರಿಸಲ್ಟ್ನೂ ಅನೌನ್ಸ್ ಮಾಡ್ತಾರೆ. ಯಾವುದು? ನೀಟ್ ರಿಸಲ್ಟ್ಸು ಮತ್ತು KCET ರಿಸಲ್ಟ್ಸು ಎರಡನ್ನೂ ಅನೌನ್ಸ್ ಮಾಡ್ತಾರೆ ಫಾರ್ ಕರ್ನಾಟಕ. The decision regarding counselling was taken at a meeting held earlier on Thursday at the Karnataka State Education Council, attended by Higher Education Minister Sudhakar and Medical Education Minister Prakash Patil. We can do the mock allotment before August 14 and publish the results 2 to 3 days after MCC begins the process. ಸೊ ಸ್ಟೂಡೆಂಟ್ಸ್ August 14th ಮುಂಚೆ ನಿಮಗೆ ಮಾಕ್ ರಿಸಲ್ಟನ್ನು ಕೊಡ್ತಾರೆ. ಬಟ್ ಒನ್ಲಿ ಆಫ್ಟರ್ August 14th ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಸಿಗುತ್ತೆ. MCC ಹ್ಯಾಸ್ ಅಡ್ವೈಸ್ ಟು ಅನೌನ್ಸ್ ಫಸ್ಟ್ ರೌಂಡ್ ರಿಸಲ್ಟ್ ಆನ್ August 21 ಬಟ್ ವಿ ನೀಡ್ ನಾಟ್ ವೆಯ್ಟ್ ಟಿಲ್ ದೆನ್. ಸೊ ಸ್ಟೂಡೆಂಟ್ಸ್ ಈಗ ಪ್ರಾಬಬಿಲಿಟಿ ಏನು ಅಂತಂದರೆ ಮೇ ಬಿ ಕಮಿಂಗ್ ವೀಕಲ್ಲಿ ನಿಮಗೆ ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಸೊ 14th ಒಳಗಡೆ ನಿಮಗೆ ಮಾಕ್ ಅಲಾಟ್ಮೆಂಟನ್ನು ಮಾಡೋಕ್ಕೆ ಕೊಡ್ತಾರೆ. ಅಂದರೆ ಆಪ್ಷನ್ ಎಂಟ್ರಿ ಕೊಡ್ತಾರೆ ಫಾರ್ ಮಾಕ್ ರಿಸಲ್ಟ್. ಆ್ಯಂಡ್ ಅರೌಂಡ್ August 21st ನಿಮಗೆ ನೀಟ್ ರಿಸಲ್ಟ್ ಆ್ಯಸ್ ವೆಲ್ ಆಸ್ ನೀಟ್ ಫಸ್ಟ್ ರೌಂಡ್ ರಿಸಲ್ಟ್ ಆ್ಯಸ್ ವೆಲ್ ಆಸ್ KCET ಫಸ್ಟ್ ರೌಂಡ್ ರಿಸಲ್ಟನ್ನು ಕೊಡೋ ಚಾನ್ಸಸ್ ಇದೆ. ಸೊ ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಸ್ಟೂಡೆಂಟ್ಸ್. ಆಲ್ ದಿ ವೆರಿ ಬೆಸ್ಟ್.